ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ವಾರ್ಷಿಕ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ 18/3/2026 ನಡೀತಾ ಇದೆ. ಇವಾಗ ಪದ್ಯ ಮತ್ತು ಪಠ್ಯಪೂರಕ ಅಧ್ಯಯನದಲ್ಲಿ ಬರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು, ಅತಿ ಸಂಭವನೀಯ ಪ್ರಶ್ನೆಗಳನ್ನು ನೋಡೋಣ. ಆಲ್ರೆಡಿ ನಾನು ಗದ್ಯ ಭಾಗದಲ್ಲಿ ಹಾಕಿದ್ದೆ, ಸೊ ಅದನ್ನು ಕೂಡ ವೆರಿ ಇಂಪಾರ್ಟೆಂಟ್ ಅದ. ಎರಡನ್ನೂ ಕೂಡ ನೋಡಿದರೆ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನೇ ನಾವು ನಿಮ್ಗೆ ಏನು ಮಾಡಿದ್ದೀವಿ, ಕೊಟ್ಟಿದ್ದೀವಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡೋಣ. ಈ ಒಂದು ವಿಡಿಯೋದಲ್ಲಿ ಪದ್ಯ ಭಾಗದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಫಸ್ಟ್ ನೀವು ಸಂಕಲ್ಪ ಗೀತೆ ಅಂತ ಬಂದಾಗ ಹಾರ್ಡ್ ಬೈ ಪಟ್ ಮಾಡಲೇಬೇಕು. ವಿಶೇಷವಾಗಿ ಕಲುಷಿತವಾದಿದಿಂದ ಹಿಡಿದು ಮುಟ್ಟೋನವರೆಗೆ ಅಥವಾ ಮತಗಳೆಲ್ಲ ಉದ್ದಿಂದ ಹಿಡಿದು ಬಿತ್ತೋನವರೆಗೆ ನಾಳೆ 18 ತಾರೀಕಿಗೆ ಬರ್ತಕ್ಕಂಥ 99% ಪ್ರಶ್ನೆ ಇದಾಗೇ ಆಗಿದೆ. ಸೊ ಬಂದೇ ಬರ್ತಕ್ಕಂಥದ್ದು ಹೋಪ್ ಅದ. ಸೊ ಬಟ್ ನೋಡುವ, ಬರದೇ ಇತ್ತಂದ್ರೂ ಕೂಡ ಬೇರೆ ಯಾವ್ದು ಬರ್ತದೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆನಾ. ಇನ್ನು ಇನ್ ಕೇಸ್ ಪದ್ಯ ಬರಲಿಲ್ಲ ಅಂತಂದರೆ, ಮೌಲ್ಯಾಧಾರಿತ ಸಾರಾಂಶ ಬರಲಿಲ್ಲ ಅಂದರೆ ನಿಮಗೆ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ GS ಶಿವರುದ್ರಪ್ಪನವರ ಆಶಯ ಅಥವಾ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಅಂತ ಇದೆ. ಸೊ ಪದ್ಯದ ಸಾರಾಂಶವನ್ನು ನೋಡಿದರೆ ನಿಮಗೆ ಆ ಆರಂಭಾಗಿರ್ತದ ಪ್ರಶ್ನೆಯನ್ನು ನೀವೇನು ಮಾಡ್ತೀರಿ, ಬರಿತೀರಿ. ಅದೇ ಹೇಳಿದ್ದೀನಿ, ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು GS ಶಿವರುದ್ರಪ್ಪನವರ ಆಶಯ. ಅಲ್ಲಿ ಒಂದು 4 ಪ್ಯಾರಾಗ್ರಾಫ್ ಇದ್ದಾವೆ. ಬಟ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಮೌಲ್ಯಾಧಾರಿತ ಸಾರಾಂಶದಲ್ಲಿ ಕತ್ತಲು ಸವಿಯುವ ಕತ್ತಲೆಯೊಳಗೆ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹನತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ, ಅಥವಾ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ, ಬಿದ್ದಿದ್ದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಿನ ಅಡ್ಡಗೋಡೆಗಳ ಕೆಡುವುತ ಸೇತುವೆಯಾಗೋಣ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ, ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ. ಇನ್ ಕೇಸ್ ಮೌಲ್ಯಾಧಾರಿತ ಸಾರಾಂಶ ಇವೆರಡು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಅದನ್ನು ನೋಡಿಕೊಂಡ್ರೆ ಈ ಪದ್ಯದ ಎಲ್ಲ ಪ್ರಶ್ನೆಗಳು ಆಯಿತು. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ನೋಡಿ, 2 ಅಂಕದಲ್ಲಿ 2 ಪ್ರಶ್ನೆ ಇದ್ದಾವೆ. ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಗಿ ಹೋಲಿಸಿದ್ದಾರೆ, ಅಥವಾ ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಅಂತ ಕೇಳಿದರೆ ಫಸ್ಟ್ ಒನ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅಥವಾ ಹಕ್ಕಿ ಮೇರೆ ಮೀರಿ ನೀರನ್ನು ಹೀರಿದೆ ಅಂತಲೂ ಕೂಡ ಈ 3 ಪ್ರಶ್ನೆಗಳನ್ನು ನಿಮ್ಮ ಪದ್ಯದಲ್ಲಿ ಕೊಟ್ಟಿದ್ದರು. ಆಮೇಲೆ ಇದರಲ್ಲಿ ವಿಶೇಷವಾಗಿ ದ.ರಾ ಬೇಂದ್ರೆ ಅವರ ಪರಿಚಯ ಮತ್ತು ಸಂದರ್ಭಕ್ಕೆ ಭಾಳ ಸಾಲುಗಳು ಇಂಪಾರ್ಟೆಂಟ್ ಅದಾವ. ಅದರಲ್ಲಿ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಬಲ್ಲರು ಯಾರ ಹಾಕಿದ ಹೊಂಚ, ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಹೊಸಗಾಲದ ಹಸು ಮಕ್ಕಳ ಹರಸಿ ಅಂತ ಕೇಳಿದ್ದಾರೆ. ಮಂಗಳ ಲೋಕದ ಅಂಗಳಕ್ಕೇರಿ, ತಿಂಗಳಿನೂರಿನ ನೀರನ್ನು ಹೀರಿ, ರೆಕ್ಕೆಯ ಬೇಸುತ್ತ ಚೇತನಗೊಳಿಸಿ, ತೇಲಿಸಿ ಮುಳುಗಿಸಿ, ಖಂಡಗಳ ಬಿಳಿ ಹೊಳೆ ಬಣ್ಣದ ರೆಕ್ಕೆಗಳುಂಟು ಅಂತ ಕೇಳಿದರು. ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಂದರ್ಭದ ಸಾಲುಗಳು ಇತ್ತು. ಇನ್ನು ಕೌರವೇಂದ್ರನ ಕೊಂದೆ ನೀನುದಲ್ಲಿ ಪದ್ಯ ಕಂಠಪಾಠ ಇದೆ. ಮಾರಿಗೌತನವಾಯಿತುದಿಂದ ರಾಜೀವ ಸಕನಾನೆ ಚೆನ್ನಾಗಿ ವ್ಯಾಪಟ್ ಮಾಡಿ, ಅದು ಭಾಳ ಈಸಿ ಅದ. ಅಥವಾ ಈ ಕೇಸ್ ಪದ್ಯ ಬರಲಿಲ್ಲ ಅಂದರೆ ಇದಂತ ಬರ್ತಕ್ಕಂಥ ಪ್ರಶ್ನೆ ಫಿಕ್ಸ್ ಇದೆ. ಕರ್ಣನಿಗೆ ಶ್ರೀಕೃಷ್ಣ ಒಡ್ಡಿದ ಆಮಿಷಗಳೇನು ಅಂತಕ್ಕಂಥದ್ದಿದೆ. ಅದು ಚೆನ್ನಾಗಿ ನೀವೇನು ಮಾಡಬೇಕಪ್ಪ ಅಂದರೆ ವ್ಯಾಪಟ್ ಮಾಡಬೇಕು. ಇನ್ನು ಮೌಲ್ಯಾಧಾರಿತ ಸಾರಾಂಶದಲ್ಲಿ ಫಸ್ಟ್ ಇದೆ ನೋಡಿ, ಇನ್ನ ತನಿಜ ಕೊಡೆ ಮೈದುನ, ಈ ಒಂದು ಪ್ಯಾರಾಗ್ರಾಫು. ಭೇದವಿಲ್ಲದೆ ಕರ್ಣ ನಿನ್ನೋಳು ಲಲನೆ ಪಡೆಯಿದೆಂದು ಮಂತ್ರಮ, ನಿನಗೆ ಹಸ್ತಿನಾಪುರ ರಾಜ್ಯದ ಎಡದೆ ಕೈಯಲ್ಲಿ ಕೌರವೇಂದ್ರರ ಕೊರಳ ಸೆಲೆ ಹಿಗ್ಗಿದವು ದೃಗ್ಜಲ, ಏನು ಹೇಳೈ ಕರ್ಣಚಿತ್ತ. ಇವೆರಡು ಏನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಇದ್ದಾವೆ. ನಿಮಗೆ ಮೌಲ್ಯಾಧಾರಿತ ಸಾರಾಂಶದಲ್ಲಿ ಬರೀತಕ್ಕಂಥ ಕೇಳ್ತಾರೆ. ಓಕೆನಾ. ಇನ್ನು ಮರುಳು ಮಾಧವ ಮಹಿಯ ರಾಜ್ಯದ ವೀರ ಕೌರವರಾಯನೇ ಮಾರಿಗೌತನವಾಯಿತು ನಾಳಿನ ಭಾರತ ಅಂತಕ್ಕಂಥ ಪ್ಯಾರಾಗ್ರಾಫ್. ಇದು ಕೂಡ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫ್ ಇತ್ತು ಮೌಲ್ಯಾಧಾರಿತ ಸಾರಾಂಶಕ್ಕೆ. ಇನ್ನು ಛಲಮನೆ ಮೆರುವೆ ಅಂತಕ್ಕಂತೆ ಹೋಗೋಣ. ರನ್ನನ ಕವಿ ಪರಿಚಯ ನೋಡ್ಕೋಬೇಕು. ಈ ಪದ್ಯದಲ್ಲಿ ನಿಮಗೆ ಸಂದರ್ಭ ಕೇಳ್ತಾರೆ. ನೆಲಕಿರೆನೆಂದು ಬೆಗೆದಿರೆ ಛಲಕಿರೆವೆಂ, ಸಮರದೊಳನೆ ಗಜ್ಜ ಪೇರೆ ಮಾವುದು ಕಜ್ಜಂ, ಪಾಂಡವರೊಳೆಯುವುದು ಛಲಮೆನೆ ಮೆರು. ಫಸ್ಟ್ 2 ಏನಿದಾವಲ್ಲ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇದ್ದಾವೆ. ಇನ್ನು ಮೇನಾಯಿತು ಕೌರವಂಗ ವನಿತಳಮಿದೆ, ಎನ್ನಲು ಗಾಳ ನೆನ್ನ ಗುದಂ ನನಿಕ್ಕಿದಿ ಪಾರ್ಥ ಭೀಮರು. ಇನ್ನು ಮುನ್ನ ಇದು ಸಂಧಿಗೆಯೋನ್ ದಿನ ಪಶುತನಂ ಕೊಲೆದಿನಿಸಿದ ನೆಲ ನುಡಿನೆ ಮತ್ತೆ ಅಂತ ಇದೆ. ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಓಕೆನಾ. ಇನ್ನು ಹಸಿರು ಪದ್ಯದಲ್ಲಿ ನೋಡೋದಾದರೆ ಕುವೆಂಪು ಅವರ ಕವಿ ಪರಿಚಯ ವೆರಿ ಇಂಪಾರ್ಟೆಂಟ್. ನಾಳೆ ಬರ್ತಕ್ಕಂಥ ಚಾನ್ಸಸ್ಸು ಕೂಡ ತುಂಬಾ ಇದೆ. ಓಕೆ. ಇನ್ ಕೇಸ್ ಕವಿ ಪರಿಚಯ ಬರಲಿಲ್ಲ ಅಂದರೆ ಫ್ರೆಂಡ್ಸ್, ಈ ಪದ್ಯದಲ್ಲಿ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಸಂದರ್ಭ ಏನಪ್ಪ ಅಂದರೆ ಹಸುರಾದುದು ಕವಿಯಾತ್ಮ ಇಂಪಾರ್ಟೆಂಟ್ ಅದ. ಬೇರೆ ಬಣ್ಣವನೇ ಕಾಣೆ, ಹಸುರೊಳೆಯೋ ಉಸಿರು ಅಂತ ಇದೆ. ಹಸುರೆತ್ತಲ್ ಗಿಳಿಯದೆ ಬಣ್ಣದ ನೋಟ, ಹಸುರು ಸಂಜೆಯು ಬಿಸಿಲು ಅಂತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಹಕ್ಕಿಯ ಕೊರಲಿಂಪು ಹಸುರು ಅನ್ನೋದನ್ನು ಕೂಡ ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ. ಇನ್ನು ಹಲಗಲಿ
ಬೇಡರು ಅಂತಕ್ಕಂಥ ಪದ್ಯಪಾಠಕ್ಕೆ ಹೋಗೋಣ. ಇಲ್ಲಿ 1 ಅಂಕದ ಪ್ರಶ್ನೆ ಬರ್ತಾ ಇದ್ದಾವೆ. ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಏನು? ವೆರಿ ಇಂಪಾರ್ಟೆಂಟ್. ಹಲಗಲಿಯ 4 ಪ್ರಮುಖ ಯಾರು? ಹಲಗಲಿ ಗುರುತು ಉಳಿಯದಂತಾದದ್ದು ಏಕೆ? ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಹಲಗಲಿ ಲಾವಣಿಗೆ ಯಾವ ಘಟನೆ ಕಾರಣವಾಗಿದೆ? ಹಲಗಲಿ ಗ್ರಾಮ ಎಲ್ಲಿದೆ? ಹಲಗಲಿ ಗ್ರಾಮದ ಹೆಬ್ಬಾಗಿಲನ ಬಳಿ ನಿಂತು ಬುದ್ಧಿಮಾತು ಹೇಳಿದವರು ಯಾರು? ಬ್ರಿಟಿಷ್ ಸರ್ಕಾರ ಭಾರತೀಯರ ಮೇಲೆ ಯಾವಾಗ ಶಸ್ತ್ರಾಸ್ತ್ರ ನಿಶಸ್ತ್ರೀಕರಣದ ಆದೇಶವನ್ನು ಹೊರಡಿಸಿದರು? ಹಲಗಲಿಯ ಬೇಡರು ಯಾರ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು? ಹೆಬಲಕ್ ಸಾಹೇಬನನ್ನು ಗುಂಡಿಕ್ಕಿ ಕೊಂದವರು ಯಾರು? ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸಿದವರು ಯಾರು ಅಂತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು 2 ಮಾರ್ಕರ್ ಕ್ವಶನಲ್ಲಿ ಹಲಗಲಿಯ ಬೇಡರು ದಂಗೆ ಏಳಲು ಕಾರಣ, ಹಲಗಲಿಗೆ ದಂಡು ಬರಲು ಕಾರಣ, ಹಲಗಲಿಯ ಮೇಲೆ ಹೇಗೆ ದಾಳಿ ಮಾಡಿದರು ಅನ್ನೋದನ್ನು ಬ್ರಿಟಿಷರು ಕೇಳಿದ್ದಾರೆ. ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ವೀರಲವಕ್ಕೆ ಬರೋಣ. ಸೊ ಪದ್ಯ ನಿಮಗೆ ಚೆನ್ನಾಗಿ ಬರಬೇಕು. ಅದು ಯಾವುದಪ್ಪ ಅಂದರೆ ತೆಗೆದುತ್ತರಿಯಂದಿಂದ ನಿರ್ತಿದ್ದನು. ಇದು ಈಸಿ ಇದೆ, ಇದನ್ನು ಬೈಪಟ್ ಮಾಡಿ, ಓಕೆನಾ. ಇದು ಬರಲಿಲ್ಲ ಅಂದರೆ ಲವ ಯಜ್ಞಾಂಶ ಕಟ್ಟಲು ಕಾರಣವೇನು ಅಂತಕ್ಕಂಥ ಪ್ರಶ್ನೆ ಇದೆಯಲ್ಲ, ಅದನ್ನು ಚೆನ್ನಾಗಿ ನೀವು 8 ವಾಕ್ಯದಲ್ಲಿ ಬಾಹೆಟ್ ಮಾಡಲೇಬೇಕು. ಇನ್ನು ಈ ಪದ್ಯದಲ್ಲಿ ಬರ್ತಕ್ಕಂಥ ಒಂದು ಮೌಲ್ಯಾಧಾರಿತ ಸಾರಾಂಶದ ಸಾಲುಗಳಿದ್ದಾವೆ. ಬಲ್ಬಯ್ಯನ ಪರಂಜಿ ತಡೆಯದೆ ರಘುದ್ವಹನ ಅಂತ ಒಂದಿದೆ, ಓಕೆನಾ. ಇನ್ನು ಎತ್ತನ ತುರಗವಿದು ಪೊಕ್ಕು ಪೂದೋಟಮಂ, ಊರ್ವಿಯೋಳು ಕೌಶಲ್ಯ ಪಡೆದ ಕುವರಂ ರಾಮ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದ್ಯ ಇತ್ತು, ಓಕೆ. ಅದು ಇರಲಿಲ್ಲ ಅಂದರೆ ಇದು ಇದೆ, ತೆಗೆದುತ್ತರಿಯ ಮುರಿದು ಕುದುರೆಯ ಗಳಕೆ ಅಂತಕ್ಕಂಥದ್ದು. ಇವು ಮೌಲ್ಯಾಧಾರಿತ ಸಾರಾಂಶದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಒಂದು ಪ್ರಶ್ನೆಗಳು. ಇನ್ನು ಕೆಮ್ಮನೆ ಮೀಸೆ ಒತ್ತನೆದಲ್ಲಿ 1 ಮಾರ್ಕರ್ ಕ್ವಶನ್ ಇದ್ದಾವೆ. ದ್ರೋಣ ಪರಶುರಾಮರಲ್ಲಿಗೆ ಏಕೆ ಬಂದ? ಪರಶುರಾಮ ದ್ರೋಣರಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳ್ಯಾವವು? ಎಸ್. ನೆಕ್ಸ್ಟ್, ದೃಪದ ಎಲ್ಲಿ ರಾಜ್ಯಭಾರ ಮಾಡುತ್ತಿದ್ದ? ಕುಂಭ ಸಂಭವ ಅಂತ ಯಾರನ್ನು ಕರೆದಿದ್ದಾರೆ? ದೃಪದ ಪಡಿಯರನಿಗೆ ಏನೆಂದು ಹೇಳಿ ಕಳಿಸಿದ? ದ್ರೋಣ ಯಾರೊಡನೆ ಪರಶುರಾಮನ ಬಳಿಗೆ ಬಂದ? ದ್ರೋಣ ಪರಶುರಾಮನ ಬಳಿ ಬಂದಾಗ ಪರಶುರಾಮನ ವೇಷಭೂಷಣಗಳು ಹೇಗಿದ್ದವು? ಭಾರ್ಗವ ಎಂದರೆ ಯಾರು ಅಂತ ಕೇಳಿದ್ದಾರೆ, ಓಕೆ. ಪರಶುರಾಮ ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯ ನೀಡಿದನು? ಎಸ್. ಪರಶುರಾಮನು ತನ್ನ ಭೂಮಿಯನ್ನು ಯಾರಿಗೆ ದಾನವಾಗಿ ಮಾಡಿದ ಅಂತ ಕೇಳಿದರು. ಇನ್ನು 3 ಅಂಕದಲ್ಲಿ ಪ್ರಶ್ನೆ ಇದ್ದಾವೆ. ಪಂಪನ ಬಗ್ಗೆ ಕವಿ ಪರಿಚಯ. ಇಲ್ಲಿ ಸಂದರ್ಭ ಸಾಲಗಳು ಬರ್ತವೆ. ಈಗೊಳೊಂದೊಡಕೆ ಉಮಿಲ ಕೈಯೋಳ್ ಇಂಪಾರ್ಟೆಂಟ್. ವಿದ್ಯಾಧನಮೇ ಧನಮುಪ್ಪದು, ಅದು ವೆರಿ ಇಂಪಾರ್ಟೆಂಟ್ ಇತ್ತು. ಎಂತು ನಾಲಿನಿಗಪ್ಪರೆ ಮಾನಸರ್ ನೊಳವಿಂಗೆ ಕುಪ್ಪೆವರಂ ಅಂತ ಇದೆ. ಸೊ ಇವುಗಳು ಕೂಡ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ಮೇಲಿನಿರ್ತಕ್ಕಂಥವುಗಳು ವೆರಿ ಇಂಪಾರ್ಟೆಂಟ್ ಇತ್ತು. ಪೂರಕ ಪಾಠಗಳಿಗೆ ಬರೋಣ. ವಸಂತ ಮುಖ ತೋರಲಿಲ್ಲ 1 ಮಾರ್ಕ್ಸಿಗೆ ಬರ್ತದೆ. ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ? ಅಥವಾ ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಇನ್ನು ಗೋಡೆಗಳು ಏಕೆ ಮುಖ ಮುಚ್ಚಿಕೊಂಡಿವೆ? ಒಡೆಯನ ಅಂಗಳದಲ್ಲಿದ್ದ ಮಾವಿನ ಮರಗಳು ಹೇಗೆ ನಿಂತಿವೆ? ವಸಂತ ಮುಖ ಯಾರಿಗೆ ತೋರಲಿಲ್ಲ? ಇಳೆಯು ಹೇಗೆ ಸಂಭ್ರಮಿಸುತ್ತಿದೆ? ಕೋಗಿಲೆಗಳು ಹೇಗೆ ಹಾಡುತ್ತಿವೆ? ಮುಗುಳು ನಗೆ ಎಲ್ಲಿ ಬೀರಿತ್ತು? ಪುಟ್ಟಪೋರಿ ವಸಂತ ಏಕೆ ಮರಗಿದನು ಎಂದು ತಿಳಿಸ್ತಾಳೆ. ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ ಅಂತ ಕೇಳಿದರು. ಇನ್ನು ಭಗತ್ ಸಿಂಗ್ದಲ್ಲಿ ಕೇವಲ 4 ಪ್ರಶ್ನೆ ಇಂಪಾರ್ಟೆಂಟ್ ಇದೆ. ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ತನ್ನ ಸಹೋದರಿಗೆ ಭಗತ್ ಸಿಂಗ್ ಏನು ಹೇಳಿದ? ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ಭಗತ್ ಸಿಂಗ್ ತೆಗೆದುಕೊಂಡ ನಿರ್ಧಾರ. ಅದು 2 ಇಂಪಾರ್ಟೆಂಟು. ಇನ್ನು ಲಾಸ್ಟ್ ಏನಪ್ಪ ಅಂತಂದರೆ, ಈ ಭಗತ್ ಸಿಂಗನ ತಾಯಿಯ ಕಣ್ಣಿನಿಂದ ಧಾರಾವಾಕಾರವಾಗಿ ನೀರು ಏಕೆ ಸುರಿತು? ಅಥವಾ ಭಗತ್ ಸಿಂಗ್ ಹೇಗೆ ಅಮರನಾದ ಅನ್ನೋದನ್ನು ಕೂಡ ನಿಮಗೆ ಕೇಳಿದ್ದಾರೆ, ಅದು ಕೂಡ ಇಂಪಾರ್ಟೆಂಟ್ ಇದೆ. ಇನ್ನು ಉದಾತ್ತ ಚಿಂತನೆಗಳಿಗೆ ಬಂದಾಗ ರಾಜಕೀಯ ಸ್ವಾತಂತ್ರ್ಯದ ಮಹತ್ವ, ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿ ಅಭಿಪ್ರಾಯ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅಂಟು ದಿ ಲಾಸ್ಟ್ ಕೃತಿ ಯಾವ ಪರಿಣಾಮ ಬೀರಿತು? ಅದರ ಸಿದ್ಧಾಂತಗಳನ್ನು ನೋಡ್ಕೊಡ್ರಿ, ಅದು ಇಂಪಾರ್ಟೆಂಟ್ ಅದ. ಇನ್ನು ವಿವೇಕಾನಂದರ ದೃಷ್ಟಿಯಲ್ಲಿ ನಮ್ಮ ದೇಶದ ಪ್ರಗತಿ ಯಾವಾಗ ಸ್ಥಿರ? ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕಂತ ವಿವೇಕಾನಂದರವರು ಹೇಳಿದ್ದಾರೆ ಅಂತ ಪ್ರಶ್ನೆ ಇತ್ತು. ವಚನಗಳಲ್ಲಿ 2 ಪ್ರಶ್ನೆ. ಫಸ್ಟ್ ಒನ್ ನೀವು ನೋಡ್ಕೊಂಡೋಗಿ, ನಾಳೆ ಬರ್ಬೋದು. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ? ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ನಾನು ಪ್ರಾಸ ಬಿಟ್ಟ ಕಥೆಯಲ್ಲಿ 3 ಪ್ರಶ್ನೆ ಇಂಪಾರ್ಟೆಂಟ್. 1, ಪೈಗಳು ತಮ್ಮನ್ನು ನೂಲು ಮದುವೆ ದಿನ ಏನೇನು ಸಿದ್ಧತೆ ಆಗ್ತಾ ಇದ್ದು? ಪೈಗಳು ಪ್ರಾಸ ತೊರೆಯಲು ನಿಶ್ಚಯಿಸಿದ ಸಂದರ್ಭ. ಪ್ರಾಸವನ್ನು ಬಿಟ್ಟು ಬರೆಯಲು ಯೋಚಿಸಿದ ಪೈಗಳು ಪ್ರಾಸ ಇಟ್ಟೇ ಬರೆಯಲು ಕಾರಣ ಏನು ಅಂತಕ್ಕದನ್ನು ಕೇಳಿದ್ರು. ಫಸ್ಟ್ ಮತ್ತು ಥರ್ಡ್ ಇಸ್ ದ ಇಂಪಾರ್ಟೆಂಟ್. ಇವು ಬರಲಿಲ್ಲ ಅಂದ್ರೆ ಇವು 2 ಪ್ರಶ್ನೆ ಇದ್ದಾವೆ. ಶುಕ್ನಾಸನ ಉಪದೇಶದಲ್ಲಿ ಗುರುಪದೇಶದ ಗುಣ ಮತ್ತು ರಾಜರ ಪ್ರಕೃತಿ ಹೇಗಿರ್ತದೆ, ಅವೆರಡೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬೈ.